ಇಷ್ಟು ದಿನ ನನ್ನ ಮನೆಯಲ್ಲೇ ಕುತ್ಕೊಂಡು ಕುಡಿತಿದ್ರೆ ನೀವು ಅಮ್ಮ ಎಷ್ಟು ಸಂಕಟ ಪಡ್ತಾ ಇದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥ ಅಪ್ಪ ಅಮ್ಮನಿಗೆ ನನ್ನಂಥ ದರಿದ್ರ ಮಗ ಹುಟ್ಟಬಾರ್ದಾಗಿತ್ತು. ಹಾಗೆ ಯಾಕಪ್ಪ ಅಂತ್ಯ? ಇನ್ನು ಮುಂದೆ ಆದರೂ ನೀನು ಮಾಡಿರೋ ತಪ್ಪನ್ನು ತಿದ್ಕೊಂಡು ಒಳ್ಳೆಯವನಾಗು. ಖಂಡಿತ ಅಮ್ಮ. ಸಾಹೇಬ್ರೆ, ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನಗೊಂದು ಅವಕಾಶ ಕೊಡಿ. ಆಗಲ್ಲ. ನೀವೆಲ್ಲ ಗಾಬರಿ ಪಟ್ಕೊಂಡ್ರಾ? ಇದ್ಮೇಲೆ ಹುಲಿ ತರ ಗರ್ಜನೆ ಮಾಡ್ತಿದ್ದ ಈ ಜಯರಾಮ ಸೈಲೆಂಟ್ ಆಗ್ಬಿಡ್ತಾನೆ. ಇಷ್ಟು ದಿನ ನನ್ನ ಸಾಹೇಬ್ರೆ ಸಾಹೇಬ್ರೆ ಅಂತ ಕರೆದಿದ್ದು ಸಾಕಣ. ಇನ್ಮೇಲೆ ನೀನು ಬಾಯ್ ತುಂಬ ನನ್ನನ್ನ ಅಪ್ಪ ಅಪ್ಪ ಅಂತಾನೆ ಕರಿ. ಒಂದ್ಸಲ ಈಗ ನನ್ನನ್ನ ಅಪ್ಪ ಅನ್ನು. ಅಪ್ಪ ಇನ್ಮೇಲೆ ನನಗೆ ಮಗ ಅಲ್ಲ ಕಣಪ್ಪ, ಮಗು. ಇಷ್ಟು ದಿನ ನೀನೇನೇನು ತಪ್ಪು ಮಾಡಿದ್ಯೋ ಎಲ್ಲ ಮರ್ತ್ಬಿಡು. ನಿನಗೆ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಮನೆ ಒಳ್ಳೆ ಮಗನಾಗಿ ಬೆಳೆಸೋ ಜವಾಬ್ದಾರಿ ನಂದು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಾಧನೆ ನೋಡಿ ಪ್ರಪಂಚ ನಿನ್ನ ಹೊಳೆದು ಹೋದ್ರೂ ಪರವಾಗಿಲ್ಲ, ನಾನು ನಿನ್ನ ಹೊಗಳ್ತೀನಿ. ತಗೋ, ಊಟ ಮಾಡು. ಅಂತೂ ಅಪ್ಪ ಮಗ ಒಂದಾದ್ರಿ ಅಂತಾಯ್ತು. ಅಣ್ಣ, ನಿನ್ ಮಗನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ, ಈ ತಂಗಿನ ಮರಿಬೇಡ. ಯಾಕೆ ಹಾಗಂತೀಯ? ನಿನ್ನ ನಾನು ಬೈಬೋದು, ಆದ್ರೆ ಮನ್ಸಲ್ಲಿ ಪ್ರೀತಿ ಹಾಗೇ ಇರುತ್ತೆ. ನಮ್ಮ ದೀಪು ಮದುವೆ ಆದಾಗಲೂ ನಾನು ಇಷ್ಟೊಂದು ಖುಷಿಯಾಗಿರಲಿಲ್ಲ. ಆದರೆ ಈ ಖುಷಿ ಜೊತೆಗೆ ಸಮಾಧಾನನೂ ಆಗ್ತಾ ಇದೆ. ಊಟ. ಈ ದಿನಕ್ಕೋಸ್ಕರ ಈ ಜೀವ ಎಷ್ಟು ವರ್ಷದಿಂದ ಕಾಯ್ತಿತ್ತು ಗೊತ್ತಾ? ಇವತ್ತು ಅಪ್ಪ ಮಗ ಒಂದಾಗಿರೋದನ್ನ ಕಣ್ತುಂಬಿಕೊಳ್ಳೋ ಭಾಗ್ಯ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮಿಬ್ಬರ ಮೇಲೆ ಯಾವ ದೃಷ್ಟಿನೂ ಬೀಳದೆ ಇರಲಿ ಕಣ್ಣ.